ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯಕ್ಷಲಕ್ಷ್ಮಿ ವಿಲೇಜ್ ಲೈಫ್. ಇವತ್ತು ಕೂಡ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಡಿಯೋ ಜೊತೆಗೆ ಬಂದಿದ್ದೀನಿ. ಇದು ಮನೆಯ ಒಂದು ಫೈನಲ್ ಅಂತಲೇ ಹೇಳ್ಬೋದು. ಅಂದರೆ ಇನ್ನೇನು ಪೈಂಟಿಂಗ್ ಎಲ್ಲ ಆಗೋಗ್ಬಿಟ್ಟಿದೆ, ಲೈಕ್ ಪೈಂಟ್ ಮಾಡ್ತಿದ್ದಾರೆ ಅನ್ನೋ ಟೈಮಲ್ಲಿ ಮಾಡ್ತಕ್ಕಂಥ ಕೆಲಸ. ಅಂದರೆ ನಾವು ಯಾವಾಗ ಶಟರ್ಸು ಮತ್ತು ಡೋರ್ಸ್ ತರಿಸ್ತೀವಲ್ವ, ಆ ಶಟರ್ಸ್ ತರಿಸಿದ ಮೇಲೆ ಪ್ರತಿಯೊಬ್ಬರ ಮನೆಗಳಲ್ಲೂ ಈ ಕೆಲಸಗಳನ್ನು ಮಾಡಿಸ್ತಾರೆ. ಅಂದರೆ ಯಾರ್ಯಾರು ಮನೆ ಕಟ್ಟಿಸ್ತಿದ್ದೀರೋ. ಆದರೆ ಕೆಲವೊಬ್ಬರು ಮನೆಗಳಲ್ಲಿ ಪೈಂಟರ್ಸ್ ಏನು ಮಾಡ್ತಾರೆ ಅಂದರೆ ಈ ಕೆಲಸ ಮಾಡಲ್ವಂತೆ. ಗೊತ್ತಿರೋ ಪೈಂಟರ್ಸು ನಮ್ಗೆ ಹೇಳ್ತಾರೆ, ಆಯಿತಾ. ಗೊತ್ತಿಲ್ಲದಿರೋರು, ನನಗೂ ಗೊತ್ತಿರಲಿಲ್ಲ ಮೊದಲು ಈ ಥರ. ಅಂದರೆ ಎಕ್ಸ್ಪೆಷಲಿ ನಾವು ಶಟರ್ಸ್ಗೆ ಹೊನ್ನೆ ಹಾಕ್ಸ್ತಿದ್ದೀವಿ ಅಂದರೆ, ಹೊನ್ನೆ ಮರನ ಹಾಕ್ಸ್ತಿದ್ದೀವಿ ಅಂದರೆ ಈ ಒಂದು ಪಾಯಿಂಟನ್ನು ನೀವು ಮರೀದೆ ಈ ಕೆಲಸವನ್ನು ಮಾಡಿಸಿ. ಯಾಕಂದರೆ ಈ ಥರ ಮಾಡಿಸಿನೂ ನಮ್ಮ ಮನೇಲಿ ಇವಾಗ ಸದ್ಯಕ್ಕೆ ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ, ಆಯಿತಾ. ಅಂದರೆ ಈ ಗ್ಲಾಸನ್ನು ಫಿಟ್ ಮಾಡಿಸೋದಕ್ಕಿಂತ ಮುಂಚೆ ಏನು ಮಾಡಿಸ್ಬೇಕು ಅಂದರೆ ಹುಡ್ ಫ್ರೇಮರನ್ನು ಹೊಡಿಸ್ಬೇಕು. ಅಂದರೆ ಎಲ್ಲಿ ಗ್ಲಾಸ್ ಫಿಟ್ ಆಗುತ್ತೋ ಅಲ್ಲಿ ವುಡ್ ಫ್ರೇಮರನ್ನು ಹೊಡಿಸ್ಬೇಕು. ಇಲ್ಲ ಅಂದರೆ ವುಡ್ ಫ್ರೇಮರ್ಸ್ ಹೊಡಿಸೋದಕ್ಕಿಂತ ಮುಂಚೆನೇ ಗ್ಲಾಸನ್ನು ಫಿಟ್ ಮಾಡಿಸಿದ್ರೆ ಮೊದಲೇ ರೆಡ್ ಅಲ್ವಾ ಕಲ್ಲರು, ಅದೆಲ್ಲ ಇಳಿದ್ಬಿಡುತ್ತೆ. ಅಂದರೆ ಯಾವತ್ತಾದರೂ ಮಳೆ ಬಂದರೆ ಆ ಶಟರ್ಸ್ಗೆಲ್ಲ ಆ ಮಳೆ ನೀರು ತಾಗಿ ಹೆಂಗೆ ಇಳಿಯುತ್ತೆ ಅಂದರೆ ಲೈಕ್ ಬ್ಲಡ್ ಥರ ಅದು ಬಂದ್ಬಿಟ್ಟಿರುತ್ತೆ, ನೀರು ಆ ಥರ ಆಗೋಗ್ಬಿಡುತ್ತೆ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ತರಿಸಿದ್ದು ನೆಕ್ಸ್ಟ್ ಡೇನೇ ವುಡ್ ಫ್ರೇಮರನ್ನು ಹೊಡಿಸಿ, ಎಲ್ಲೆಲ್ಲಿ ಗ್ಲಾಸಸನ್ನು ಫಿಟ್ ಮಾಡಿಸ್ತೀವೋ ಅಲ್ಲಿ. ನೆಕ್ಸ್ಟು ಅವ್ರು ಫಾರ್ ಎಕ್ಸಾಂಪಲ್ ಎಲ್ಲರೂ ಅದು ಈ ಥರ ಮಾಡಿಸ್ತಿದ್ದಾಗ, ಇಲ್ಲಾಂದರೆ ಫಿಟ್ಟಿಂಗ್ ಮಾಡಿದಾಗ ಅಥವಾ ಡೋರ್ಸ್ ಫಿಟ್ಟಿಂಗ್ ಮಾಡಿಸಿದಾಗ ಅಲ್ಲಿ ಕಸ ಏನಾದರೂ ಆಗುತ್ತಲ್ವ, ನೆಕ್ಸ್ಟ್ ಕಸ ಆಗಿದ ತಕ್ಷಣವೇ ಅಲ್ಲಿ ಗುಡಿಸ್ಕೊಂಬಿಡಿ. ಮತ್ತು ಅದ್ರ ಮೇಲೆ ವಾಟರ್ ಬಿದ್ದು ಟೈಲ್ಸ್ ಎಲ್ಲ ಕಲರ್ ಚೇಂಜ್ ಆಗಿಬಿಡುತ್ತೆ, ಮತ್ತು ಅದು ಕಲರ್ ಹೋಗೋದಿಲ್ಲ. ಸೊ ಹಾಗಾಗಿ ಅದನ್ನು ನೀವು ಮರಿದಿರ ಮಾಡಬೇಕಾಗತ್ತೆ. ಸೊ ಇದಿಷ್ಟು 2 ಪಾಯಿಂಟು ನೆನಪಲ್ಲಿ ಇಟ್ಕೊಳ್ಳಿ, ನೀವೇನಾದರೂ ಹೊನ್ನೆ ಹಾಕ್ಸ್ತಿದ್ದೀರಾ ಅಂದರೆ, ಓಕೆನಾ. ನೆಕ್ಸ್ಟು ಅವ್ರು ಫಸ್ಟ್ ಒನ್ ಡೇ ಬರ್ತಾರಲ್ವ, ಫಸ್ಟ್ ಒನ್ ಡೇ ಬಂದಾಗ ನಮಗೇನು ಮಾಡ್ತಾರೆ ಅಂದರೆ ಫಸ್ಟು ಎಂಚಾಸ್ ಇರುತ್ತಲ್ಲ ಅದನ್ನು ಫಿಟ್ ಮಾಡಿ ಇಕ್ತಾರೆ. ಅಂದರೆ ಯಾವ ಶಟರು ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅಂತ ನಂಬರ್ಸ್ ಹಾಕಿ, ಎಲ್ಲದಕ್ಕೂ ಆಲ್ಮೋಸ್ಟ್ ಅಲ್ಲಿ ಮ್ಯಾಚ್ ಆಗುತ್ತೆ, ಬಟ್ ನಂಬರ್ಸ್ ಹಾಕಿಬಿಟ್ಟು ಎಂಚಸನ್ನು ಫಿಟ್ ಮಾಡಿಬಿಟ್ಟು ಹೋಗ್ತಾರೆ. ಯಾಕೆ ಅಂದರೆ ನೆಕ್ಸ್ಟ್ ಬಂದಾಗ ಪೈಂಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅಂದರೆ ಇಲ್ಲಿ ಪೈಂಟ್ ಅಂದರೆ ಜಸ್ಟ್ ಪೈಂಟ್ ಮಾಡಲ್ಲ, ಪಟ್ಟಿ ಕೂಡ ಮಾಡಬೇಕಲ್ವ. ಸೊ ಅದಕ್ಕೆ ಪಟ್ಟಿ ಮಾಡಿದ್ಮೇಲೆ ಮಾಡೋದಕ್ಕಿಂತ ಮುಂಚೆನೇ, ಅಂದರೆ ಪಟ್ಟಿ ಏನಾದರೂ ಅಕಸ್ಮಾತ್ ಮಾಡಿಲ್ಲ ಹಂಗೆ ಫಿಟ್ ಮಾಡ್ತೀವಿ ಅಂದರೆ ಮಾಡ್ತಾರೆ, ಬಟ್ ಪಟ್ಟಿ ಮಾಡೋದಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ, ಯಾಕೆಂದರೆ ನಿಂತ್ಕೊಂಡೇ ಮಾಡಬೇಕಾಗುತ್ತಲ್ವ. ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಪೈಂಟರ್ಸ್ ನಮಗೆ ಹೇಳ್ತಾರೆ, ಫಸ್ಟು ನಾವೆಲ್ಲ ಫಿನಿಶಿಂಗ್ ಮಾಡಿದ್ಮೇಲೆ ಪೈಂಟ್ ಎಲ್ಲ ಆದಮೇಲೆ ನೀವು ಫಿಟ್ ಮಾಡಿಸಿ ಅಂತ ಹೇಳ್ತಾರೆ. ಸೊ ನಾವು ಅದೇ ಥರನೇ ಫಿಟ್ ಮಾಡಿಸೋದು ಒಳ್ಳೆಯದು, ಆಯಿತಾ. ಇಲ್ಲಿ ಏನು ನೋಡ್ತಿದ್ದೀರಲ್ಲ ನೀವು ಸಾನ್ ಪೇಪರ್, ಸೊ ಇದು ಬಂದು ವಿಂಡೋಸ್ಗೆ ಮತ್ತು ವಿಂಡೋಸ್ಗೆ ಪಟ್ಟಿ ಮಾಡೋದಕ್ಕಿಂತ ಮುಂಚೆ ಇದನ್ನು ಸಾನ್ ಪೇಪರನ್ನು ಉಜ್ಜಿಬಿಟ್ಟು ಆಮೇಲೆ ಅವರು ಪಟ್ಟಿ ಮಾಡೋದಂತೆ. ಇನ್ನು ಆಲ್ಮೋಸ್ಟ್ ನಾನು ನಿಮ್ಗೆ ಹೇಳಿದ್ನಲ್ಲ 18 ಶಟರ್ಸ್ ಇದೆ ಅಂತ. ಸೊ 18 ಶಟರ್ಸನ್ನು ಎಲ್ಲ ನಂಬರ್ಸ್ ಹಾಕಿ ಫಿಟ್ ಮಾಡಿ ನೀಟಾಗಿ ಎತ್ತಿಡೋ ಅಷ್ಟರಲ್ಲಿ ಎಲ್ಲೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತಲ್ಲ ಅಲ್ಲೆಲ್ಲ ನೀಟಾಗಿ ನೋಡಿಕೊಂಡು ಅವರು ಫಸ್ಟ್ ಡೇನೇ ಬಂದು ಮಾಡಿಬಿಟ್ಟು ಹೋಗ್ತಾರೆ. ಆಲ್ಮೋಸ್ಟಲ್ಲಿ ಕೆಲಸ ಒನ್ ಡೇ ಅಷ್ಟರಲ್ಲೇ ಫಿನಿಶ್ ಆಗಿಬಿಡುತ್ತೆ. ಅಂದರೆ ಕಾನ್ಸಂಟ್ರೇಟ್ ಮಾಡಿದ್ರೆ ಒನ್ ಡೇ ಅಷ್ಟರಲ್ಲಿ ಮಾಡಿಬಿಡ್ತಾರೆ. ಇಲ್ಲಾಂದರೆ ಕೆಲವೊಬ್ಬರು ಎರಡು ದಿನ ಕೂಡ ತೊಗೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಅಂದರೆ ಈ ಕಾರ್ಪೆಂಟರನ್ನು ಕರೆಸೋದಕ್ಕಿಂತ ಮುಂಚೆ ಪೈಂಟರಲ್ಲಿ ಪ್ರೇಮರ್ ಹೊಡೆದ್ರಲ್ವ, ಸೊ ಆ ಪ್ರೇಮರ್ ಬಂದು ಹೊಡೆದು ಒನ್ ಡೇ ಫುಲ್ಲು ಒಣಗಬೇಕು, ಆಯಿತಾ. ಒಣಗಿದಾದಮೇಲೆ ಕಾರ್ಪೆಂಟರನ್ನು ಕರೆಸಿ, ಇಲ್ಲಾಂದರೆ ಒಣಗಿಲ್ಲ ಅಂದರೆ ಮತ್ತೆ ಅದು ಕೈಗೆಲ್ಲ ಮೆತ್ಕೊಳ್ಳುತ್ತಲ್ವ. ಸೊ ಹಾಗಾಗಿ ಆ ಕೆಲಸ ಮಾಡಿಸಿದ್ದು 2 ಡೇಸ್ ಆದಮೇಲೆ ಈ ಕೆಲಸವನ್ನು ಮಾಡಿಸ್ಬೇಕಾಗತ್ತೆ. ಇನ್ನು ಕೆಲವೊಬ್ಬರೆಲ್ಲನೂ ಕೂಡ ಡೋರ್ಸ್ ಎಲ್ಲ ತೊಗೊಂಡಿದ್ದು ಬೆಂಗಳೂರು ಬೆಸ್ಟಾ ಅಂತ ಕೇಳ್ತಿದ್ದಾರೆ. ಸೊ ನಾವೆಲ್ಲ ತೊಗೊಂಡಿದ್ದು ಬೆಂಗಳೂರಲ್ಲೇ, ಆಯಿತಾ. ಸೊ ಹಾಗಾಗಿ ನನಗೆ ಬೆಸ್ಟ್ ಅಂತ ಅನ್ನಿಸ್ತು. ನಾವು ಎಲ್ಲೇ ತೊಗೊಂಡ್ರು ಏನೇ ಪರ್ಚೇಸ್ ಮಾಡಿದ್ರು ಅವ್ರಿಗೆ ಲಾಭ ಇಟ್ಕೊಂಡಂತೂ ಅವ್ರು ತೊಗೊತಾರೆ. ಅದು ನಮಗೆ ಗೊತ್ತಿರೋ ವಿಚಾರನೇ ಅಲ್ವಾ. ಒಂದಿಷ್ಟು ಅಷ್ಟು ಲಾಭವನ್ನು ಇಟ್ಕೊಂಡು ಅವ್ರು ನಮಗೆ ಮಾರೋದು. ಬೆಸ್ಟಾ ಅಂತ ನನಗೆ ಹೇಳೋದಕ್ಕಿಂತ ನಮಗೆ ಬೆಸ್ಟು ಅಂತ ಅನ್ನಿಸ್ತು. ಬಟ್ ನಿಮಗೇನೋ ಗೊತ್ತಿಲ್ಲ, ಎಲ್ಲ ಕಡೆನೂ ಪ್ಲೇಸಿಂದ ಪ್ಲೇಸ್ಗೆ ರೇಟ್ಸ್ ಡಿಪೆಂಡ್ ಇರುತ್ತೆ. ಇದು ನೀವು ಏನು ನೋಡ್ತಿದ್ದೀರಲ್ವ, ಇದು ಬಂದು ಬೀಡಿಂಗು. ಕಿಟಕಿ ಬಂದು ಅಂದರೆ ಒಳಗಡೆ ಇಡ್ಸಿರೋದ್ರಿಂದ ಆ ಗೋಡೆಗೆ ಅಟ್ಯಾಚ್ ಮಾಡಿಸಿರೋದ್ರಿಂದ ಆ ಗೋಡೆ ಪಕ್ಕದಲ್ಲಿ ಕ್ರ್ಯಾಕ್ ಥರ ಬಂದ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಬೀಡಿಂಗನ್ನು ಹೊಡಿಸೋದು. ಅಷ್ಟರಲ್ಲೇ ಡೋರ್ಸ್ ಫಿಟ್ ಮಾಡೋರು ಕೂಡ ಬಂದಿದ್ದರು.
ಈ ಡೋರ್ಸ್ ಫಿಟ್ ಮಾಡೋರು 3 ಮೆಂಬರ್ಸ್ ಬಂದಿದ್ದರು ಆಯಿತಾ. 3 ಮೆಂಬರ್ಸ್ ಕೂಡ ಆಲ್ಮೋಸ್ಟ್ ಅಲ್ಲೂ ಮಾರ್ನಿಂಗ್ ಒಂದು 7:30 8 ಬಂದಿದ್ದು ನೈಟ್ 8 ತನಕ ಒಂದು ದಿನ ಮಾಡ್ಕೊಂಡು ಹೋಗ್ಬಿಟ್ರು. ಯಾಕಂದರೆ ಅವ್ರು ಬಂದಿದ್ದು ದೂರದಿಂದ, ಹಾಗಾಗಿ ನಾವು ಅಷ್ಟರಲ್ಲೇ ಅವರು ಗ್ಲಾಸ್ಗೆ ಹೇಳಿದರು. ಇನ್ನು ಅವರು ಒಂದು ದಿನ ಮುಂಚೆನೇ ಅಥವಾ ನಾವು ಅಲ್ಲಿಂದ ಶಟರ್ಸ್ ಎಲ್ಲ ತೊಗೊಂಬರ್ತೀವಲ್ವ, ಆಗ್ಲೇ ನಮಗೆ ಗ್ಲಾಸ್ ಸೈಜೆಲ್ಲ ಬರ್ಕೊಟ್ಟಿರ್ತಾರೆ. ಅದನ್ನು ನಾವು ಎತ್ಕೊಂಡು ಹೋಗ್ಬಿಟ್ಟು ಏನು ಮಾಡಬೇಕು, ಅಂಗಡಿಯಲ್ಲಿ ತೊಗೊಂಡು ಹೋಗ್ಬಿಟ್ಟು ಆ ಸೈಜ್ ಪ್ರಕಾರ ಕಟ್ ಮಾಡಿ ಇಕ್ಕಿರ್ತಾರೆ. ಅವರು ಜೋಪಾನವಾಗಿ ತೊಗೊಂಬರ್ಬೇಕು. ಒಂಚೂರು ವೇರಿಯೇಷನ್ ಆದ್ರೂ ಅದು ಡ್ಯಾಮೇಜ್ ಆದರೆ ಹೋಯ್ತು ಅಂತಲೇ ಅರ್ಥ. ಇಲ್ಲೇ ಅವ್ರು ಹೇಳ್ತಿದ್ರು ನೀಟಾಗಿ ಗ್ಲಾಸ್ ಕಟ್ ಮಾಡಲಿಲ್ಲ ಅಂತ. ಬಟ್ ಏನು ಮಾಡೋದು ಅಂದರೆ, ನಾವಿಲ್ಲಿ ಸ್ಕ್ವೇರ್ ಶೇಪ್ ಇರೋದ್ರಿಂದ, ರೆಕ್ಟ್ಯಾಂಗಲ್ ಶೇಪ್ ಇರೋದ್ರಿಂದ ಗ್ಲಾಸ್ ಬೀಡಿಂಗನ್ನು ಹೊಡೆದ್ರು. ಇಲ್ಲ ಅಂದಿದ್ರೆ ಲೈಕ್ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಇದ್ದಿದ್ರೆ ಈ ಗ್ಲಾಸ್ ಸೈಜ್ ಅನ್ನೋದು ಕರೆಕ್ಟಾಗಿ ಕಟ್ ಮಾಡಿಸ್ಬೇಕಾಗುತ್ತೆ. ಒಂಚೂರು ವೇರಿಯೇಷನ್ ಆದರೂ ಕಷ್ಟ ಆಗುತ್ತೆ ಅಂತ ಹೇಳಿದ್ರು ಅವ್ರು ಕಾರ್ಪೆಂಟರು. ಸೊ ಇದನ್ನು ನೀವು ಅಕಸ್ಮಾತ್ ಏನಾದರೂ ಗ್ಲಾಸ್ ಕಟ್ ಮಾಡಿಸೋವಾಗ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಆಯಿತಾ. ಇದನ್ನೆಲ್ಲ ಗ್ಲಾಸೆಲ್ಲ ಕಟ್ ಮಾಡಿಸಿ ಎಲ್ಲ ಇಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು ದಿನವೇ ಆಗೋಯಿತು. ಸೊ ಒಂದು ದಿನ, ಯಾಕಂದರೆ ಅವ್ರು ಹೇಳ್ತಿದ್ರು ಗ್ಲಾಸಿನ ಕರೆಕ್ಟಾಗಿ ಇದ್ದಿದ್ರೆ ಆಲ್ಮೋಸ್ಟ್ ಇದು 2 hours 3 hours ಕೆಲಸ ಅಷ್ಟೇ ಅಂತ. ಇಲ್ಲ ಅಂದಿದ್ರೆ ಇಲ್ಲ, ಈ ಥರ ಇರೋದ್ರಿಂದ ಒಂದು ದಿನವೇ ಆಗೋಯಿತು ಅಂತ ಹೇಳ್ತಾಯಿದ್ರು. ನನಗೆ ಈ ಗ್ಲಾಸ್ ತುಂಬ ಇಷ್ಟ ಆಯಿತು. ಸೊ ಯಾಕೆ ಅಂದರೆ ಇವಾಗ ಆಲ್ಮೋಸ್ಟ್ ಟ್ರೆಂಡಿಂಗಲ್ಲಿರೋದು ಇದೇ ಥರ ಗ್ಲಾಸ್ ಅಲ್ವಾ. ಸೊ ಹಾಗಾಗಿ ಇದನ್ನು ಏನು ಬೀಡಿಂಗೆಲ್ಲ ನೀವು ನೋಡ್ತಾ ಇದ್ದೀರಲ್ವ, ಇದಾದಮೇಲೆ ನೆಕ್ಸ್ಟ್ ಮಾಡಿದ್ದೆ ಅವ್ರು ಬೀಡಿಂಗ್ ಹೊಡೆದಿದ್ದು. ಆಲ್ಮೋಸ್ಟ್ ಇದು ಬೀಡಿಂಗೆಲ್ಲ ಹೊಡೆದು ಮನೆಗೆ ಹೋಗೋ ಅಷ್ಟರಲ್ಲಿ ಅವರು ಸಹ ಸುಮಾರು 8:30 ಆಗೋಗ್ಬಿಟ್ಟಿತ್ತು. ಯಾಕಂದರೆ ಅವ್ರ ಜೊತೆಯಲ್ಲಿ ಡೋರ್ಸ್ ಫಿಟ್ ಮಾಡೋರು ಬಂದಿದ್ರಲ್ವ. ಸೊ ಇವರು ಜೊತೆಯಲ್ಲೇ ಬಂದಿದ್ದು. ಅವರು ಶಟರ್ಸ್ ಫಿಟ್ ಮಾಡ್ತಿದ್ರು. ಈ 3 ಜನ ಡೋರ್ಸ್ ಎಲ್ಲನೂ ರಿಮೈನಿಂಗ್ ಏನಿದೆಯಲ್ಲ ಅದನ್ನೆಲ್ಲ ಹುಡ್ಡೆಲ್ಲ ತೆಗೆದುಬಿಟ್ಟು ಅವ್ರು ನೀಟಾಗಿ ಫಿಟ್ ಮಾಡಿಕೊಟ್ರು. ಈವನ್ ಡೋರ್ಸು ಅಷ್ಟೇ ಏನು ಪ್ರಾಬ್ಲಮ್ಮು ಇಲ್ಲ, ನೀಟಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಸೊ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಈ ಕೆಲಸದಲ್ಲಿ ನನಗೆ. ನೀವು ನೋಡ್ತಿರ್ಬೋದು, ಒಂದು ಕಡೆ ಪ್ರೈಮರೆಲ್ಲ ಹೊಡೆದು ಇನ್ನೊಂದು ಕಡೆ ಗ್ಲಾಸಸ್ ಎಲ್ಲ ಫಿಟ್ ಮಾಡಿ ಇಟ್ಟಿದ್ದಾರೆ. ಇನ್ನು ರಿಮೈನಿಂಗ್ದೆಲ್ಲ ಅವ್ರ ಕೆಲಸ ಏನಿತ್ತು ಅದನ್ನು ಮಾಡ್ತಾಯಿದ್ರು. ಈ ಡೋರ್ಸ್ ಫಿಟ್ಟಿಂಗ್ ಮಾಡೋರ ಕೆಲಸ ಏನಿತ್ತು ಇದನ್ನು ಮಾಡ್ತಾಯಿದ್ರು. ಆ ಡೋರ್ಸೇ ನಿಮ್ಗೆ ಗೊತ್ತು, ಆಲ್ಮೋಸ್ಟ್ ಒಂದು 6 ಡೋರ್ಸ್ ಇದೆ. ಅಂದರೆ ದೇವ್ರ ಮನೆ 2 ಡೋರ್ಸು ಅಂತ ಮಾಡಿದ್ರು 7 ಡೋರ್ಸ್ ಆಗಿಬಿಡುತ್ತೆ. ಆ 7 ಡೋರ್ಸ್ಗೂ ನೀಟಾಗಿ ಅವ್ರು ಎಕ್ಸ್ಟ್ರಾ ಎಲ್ಲೆಲ್ಲಿ ಬರುತ್ತೋ ಅದನ್ನೆಲ್ಲ ಕಟ್ ಮಾಡ್ತಾರೆ. ನಿನ್ನೆ ಯಾರೋ ಒಬ್ಬರು ಕಾಮೆಂಟ್ ಮಾಡಿದ್ರು, ರೆಡಿಮೇಡ್ ಡೋರ್ಗೆ ಹೇಗೆ ನೀವು ಮೆಷರ್ಮೆಂಟನ್ನು ತೊಗೊಂಡ್ರಿ ಅಂತ. ಸೊ ನಾವು ರೆಡಿಮೇಡ್ ಡೋರ್ ಏನಿದೆಯಲ್ಲ ಆ ಡೋರ್ನ ನಾವು ಹಾಗೆ ತೊಗೊಂಡು ಬಂದುಬಿಟ್ವಿ. ಇಲ್ಲಿ ಬಂದರೆ ಈ ಕಾರ್ಪೆಂಟರ್ ಯಾರು ಫಿಟ್ ಮಾಡೋಕ್ಕೆ ಬರ್ತಾರಲ್ಲ ಅವ್ರ ಮೆಟೀರಿಯಲ್ ಎಲ್ಲ ತಂದು ಆಲ್ಮೋಸ್ಟ್ ಅವರು ಆ ಒಂದು ವಾಸ್ಕಲ್ಗೆ ಈ ಒಂದು ಡೋರನ್ನು ನೋಡಿಬಿಟ್ಟು ಅವರು ಕಟ್ ಮಾಡ್ತಾರೆ. ರಿಮೈನಿಂಗ್ ಯಾವತ್ತೂ ಡೋರ್ ಸ್ವಲ್ಪ ದೊಡ್ಡದಾಗಿರೋದೇ ಇರುತ್ತೆ. ಅಂದರೆ ಮಾಮೂಲಿ ಡೋರ್ ಶಾಪಲ್ಲಿ ಹೋದರೆ ನಾವು ವಿಸಿಟ್ ಮಾಡಿದ್ರೆ ಯಾವತ್ತೂ ಚಿಕ್ಕದಿರಲ್ಲ, ಸ್ವಲ್ಪ ದೊಡ್ಡದೇ ಇರುತ್ತೆ. ಅದನ್ನು ಈದ್ ವಾಸ್ಕಲ್ಗೆ ನೋಡಿಕೊಂಡು ಒಂದು ಮೆಜರ್ಮೆಂಟ್ ನೋಡಿಕೊಂಡು ಅವತ್ತಂದಿರ್ತಕ್ಕಂಥ ಒಂದಷ್ಟು ಮೆಟೀರಿಯಲ್ಸಿಂದ ಅವರು ಕಟ್ ಮಾಡಿ ಎಕ್ಸ್ಟ್ರಾ ಫಿಟ್ ಮಾಡ್ತಾರೆ ಆಯಿತಾ. ಹಾಗಾಗಿ ಅವ್ರಿಗೆ ಕಮೆಂಟ್ ಕೊಡೋಕ್ಕಾಗಲಿಲ್ಲ, ಹಾಗಾಗಿ ನಾನು ಇದೇ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ಸೊ ಹೀಗೆ ನಾವು ರೂಮ್ ಡೋರ್ಸು ಎಲ್ಲ ಫಿಟ್ ಮಾಡಿಸಿ ಇದು ಮಾಡಿದ್ರೆ ಒಂಚೂರು ವೇರಿಯೇಷನ್ ಆದ್ರೂ ಡೋರ್ ಫಿಟ್ ಆಗೋದಿಲ್ಲ. ಅದು ನಿಮಗೆ ಗೊತ್ತೇ ಇದೆ. ಈವನ್ ಶಟರ್ಸ್ಗಿಂತ ಡೋರ್ಸೇ ಜಾಸ್ತಿ ಲೇಟ್ ಆಗಿಬಿಡ್ತು. ಇನ್ನು ನಾವು ಡೋರ್ಸ್ಗೆ ಚಿಲ್ಕ ಎಲ್ಲ ಹಾಕ್ಸಿದ್ದು ಯಾಕೆ ಅಂದರೆ, ಒಂದು ಡೋರ್ ಲಾಕ್ ಇದೆಯಲ್ಲ ಆ ಲಾಕನ್ನು ತೊಗೊಳ್ಳೋದಕ್ಕೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಚಿಲ್ಕನೇ ತೊಗೊಂಡಿದ್ದು. ಇನ್ನು ನೋಡ್ತಿದ್ದೀರಾ ನೀವು, ಫೈನಲ್ ಆಗಿ ದೇವ್ರ ಮನೆದು ಈ ಥರ ಬಂದಿದೆ. ಬಿಫೋರ್ ಪಾಲಿಷ್ಗೂ ಆಫ್ಟರ್ ಪಾಲಿಷ್ಗೂ ತುಂಬ ವ್ಯತ್ಯಾಸ ಇದೆ. ಬಟ್ ಬಿಫೋರ್ ಪಾಲಿಷ್ ಅಂದರೆ ನಾವು ಇದಕ್ಕೆ ವಾಸ್ಕಲ್ಗೆ ಮೈನ್ ವಾಸ್ಕಲ್ಗೂ ಮತ್ತು ದೇವ್ರ ಮನೆ ವಾಸ್ಕಲ್ಗೂ ಸಗಣಿ ಎಲ್ಲ ಉಜ್ಜಿದ್ವಿ ಆಯಿತಾ. ಯಾಕೆ ಉಜ್ಜಿದ್ದು ಅಂದರೆ, ಜಾಸ್ತಿ ಓಡಾಡ್ತಾ ಇದ್ದರೆ ಹೋಗ್ತಾ ಇದ್ದರೆ ಬರ್ತಾರೆ ಆ ಕಾಲೆಲ್ಲ ತಗ್ಲಿಕ್ಕೆ ಮತ್ತು ಕಲ್ಲು ಮತ್ತು ಡಸ್ಟ್ ಅದೆಲ್ಲ ತಗ್ಲಿ ಆಗುತ್ತೆ ಅಂದರೆ ವಾಸ್ಕಲ್ ಹೋಗ್ಬಿಡುತ್ತೆ ಆಯಿತಾ. ಅಂದರೆ ಸ್ಕ್ರ್ಯಾಚಸ್ ಆಗಿ ಅದರ ಮೇಲೆ ಅದೆಲ್ಲ ಬಿದ್ದು ಹೋಗ್ಬಿಡುತ್ತೆ. ಹಾಗಾಗಿ ಅವ್ರು ನಮಗೆ ಕಾರ್ಪೆಂಟರ್ ಸಜೆಸ್ಟ್ ಮಾಡಿದ್ದು ಸಗಣಿ ಮತ್ತು ಇದಿರುತ್ತಲ್ಲ ಗಂಜಲ ಇರುತ್ತಲ್ವ ಅದೆರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಹಚ್ಚಿಬಿಡಿ ಅಂತ ಹೇಳಿದರು. ಬಟ್ ಇದನ್ನು ಬಂದುಬಿಟ್ಟು ಪಾಲಿಶ್ ಅವ್ರು ಬಂದುಬಿಟ್ಟು ಹೇಳ್ತಾರೆ ಏನಕ್ಕೆ ಹಚ್ಚಿದ್ದು ಅಂತ. ಯಾಕಂದರೆ ಅವ್ರಿಗೆ ಅದನ್ನೆಲ್ಲ ತೆಗಿಬೇಕಲ್ವ, ಕಷ್ಟ ಆಗುತ್ತೆ. ಅವ್ರವ್ರ ಅನುಕೂಲಕ್ಕೆ ಎಲ್ಲ ಹೇಳ್ತಾರೆ. ಬಟ್ ನಮ್ಗೆ ಹಂಗೆ ಅನಿಸ್ತು, ಕೆಲವೊಬ್ಬರು ಮನೆಗಳಲ್ಲಿ ಅದೆಲ್ಲ ಏನೂ ಮಾಡಿರೋದಿಲ್ಲ. ಬಟ್ ನೀವು ಫೈನಲ್ ಸ್ಟೇಜ್ ಪಾಲಿಷ್ ಮಾಡೋವಾಗ ನೀವು ನೋಡಬೇಕಾಗುತ್ತೆ, ಅದಕ್ಕೊಂದು ಪಟ್ಟಿ ಮಾಡಿ ಮತ್ತೆ ಅದ್ರ ಮೇಲೆ ಎಲ್ಲ ಮಾಡ್ತಾರೆ. ಸೊ ಇದೆಲ್ಲ ಹಚ್ಚಿದ್ರೆ ಫಸ್ಟ್ ಇರೋದನ್ನು ತೆಗೆದಾಗ
ಅದನ್ನೇನಾಗುತ್ತೆ ನೀಟಾಗಿ ಸ್ವಲ್ಪ ನೈಸಾಗಿ ಬರುತ್ತೆ, ಹಾಗಾಗಿ ಹಚ್ಚಕ್ಕೆ ಹೇಳ್ತಾರೆ ಅವರು. ಮತ್ತು ಚೆನ್ನಾಗಿರುತ್ತೆ, ಲೈಕ್ ಅದ್ರ ಮೇಲೆ ನೀರೆಲ್ಲ ಬಿದ್ದರೆ ಅದು ಕಲರ್ ಶೇಡ್ ಆಗುತ್ತಲ್ವ ಹೊನ್ನೆ, ಹಾಗಾಗಿ ಅವ್ರು ಏನು ಮಾಡಿದ್ರು ಫಸ್ಟ್ ಆ ಥರ ಹಚ್ಚಿ ಅಂತ ಹೇಳಿದ್ರು. ಇನ್ನು ನೀವು ನೋಡ್ತಿರ್ಬೋದು ಡೋರ್ಸ್ ಫಿಟ್ಟಿಂಗ್ ಎಲ್ಲ ಆಯಿತು, ಆಲ್ಮೋಸ್ಟ್ ಆಲ್ ಡೋರ್ ಫಿಟ್ಟಿಂಗ್ಸ್ಗೆಲ್ಲ ಆಯಿತು. ಫಿಟ್ಟಿಂಗ್ ಎಲ್ಲ ಆಗೋ ಅಷ್ಟರಲ್ಲಿ ನಾನು ಹೇಳ್ದಂಗೆ 8:39 ಆಗಿತ್ತು. ಅಷ್ಟರಲ್ಲೇ ಮೈಂಡೋರ್ಗೆ ಲಾಸ್ಟ್ ಆ್ಯಂಡ್ ಫೈನಲ್ ಮೈಂಡೋರ್ ಫಿಟ್ ಮಾಡಿದ್ದು. ಆ ಮೈಂಡೋರ್ ಫಿಟ್ ಮಾಡೋ ಅಷ್ಟರಲ್ಲಿ ತುಂಬ ಟೈಮ್ ಎಳೀತು, ಅದು ಏನಕ್ಕಂತ ನನಗೂ ಗೊತ್ತಿಲ್ಲ. ಮೇ ಬಿ ಎಲ್ಲರ ಮೈಂಡೋರ್ಸು ಹಿಂಗೇನೋ ಏನೋ ಗೊತ್ತಿಲ್ಲ ನನಗೆ. ನಾವು ಮೈಂಡೋರ್ ಫಿಟ್ಟಿಂಗಲ್ಲಿ ಹ್ಯಾಂಡಲ್ ಬರುತ್ತಲ್ಲ, ನೀವೆಲ್ಲ ನೋಡಿರ್ತೀರ, ರಿಮೈನಿಂಗ್ ಅಂದರೆ ಓಲ್ಡ್ ವೀಡಿಯೋಗಳಲ್ಲಿ ನೀವು ನೋಡಿರ್ತೀರ. ಹ್ಯಾಂಡಲ್ ಬಂದುಬಿಟ್ಟು ಹ್ಯಾಂಡಲ್ಗೆ ಫಿಟ್ಟಿಂಗ್ಸ್ ಅವ್ರು ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ನಮಗೆ ಅದೊಂದು ಇದಾಯಿತು, ಅಂದರೆ ಬ್ಯಾಲೆನ್ಸ್ ಆಗೋಯಿತು ಕೆಲಸ. ಇನ್ನು ನೀವು ಹುಕ್ಕೆಲ್ಲ ಹಾಕ್ತಿದ್ದಾರೆ, ಏನಕ್ಕೆ ಅಂದರೆ ಬೆಲ್ಸ್ಗೆ ಇದೆಲ್ಲ ಹುಕ್ ಹಾಕಿ ಇಟ್ಟಿದ್ದಾರೆ. ಬಟ್ ಇದನ್ನು ಹುಕ್ ಹಾಕಿಡ್ತಾರೆ ಅಷ್ಟೇ, ಬಟ್ ಪಾಲಿಷ್ ಮಾಡೋವಾಗ ಆಲ್ಮೋಸ್ಟ್ ಅಲ್ಲೂ ಇದೇನು ಫಿಟ್ಟಿಂಗ್ ಇದೆಯಲ್ಲ ಇದನ್ನೆಲ್ಲ ತೆಗೆದುಬಿಡ್ತಾರೆ. ಅಂದರೆ ಮೈಂಡೋರ್ಗೆ ತೆಗಿಯಲ್ಲ, ಬಟ್ ದೇವ್ರ ಮನೆಗೆ ಫುಲ್ ಇದನ್ನೆಲ್ಲ ತೆಗೆದುಬಿಡ್ತಾರೆ. ಅಂದರೆ ಚಿಲುಕಾಗಿರ್ಬೋದು, ಹ್ಯಾಂಡ್ಸ್ ಆಗಿರ್ಬೋದು, ಈ ಬೆಲ್ಸು ಇದನ್ನೆಲ್ಲ ತೆಗೆದಿಟ್ಬಿಡ್ತಾರೆ. ತೆಗೆದಿಟ್ಟೆ ಅವ್ರು ಪಾಲಿಷ್ ಮಾಡೋದು, ಯಾಕಂದರೆ ಅದ್ರ ಮೇಲೆ ಕಲರ್ ಶೇಡ್ ಆಗಿಬಿಡುತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ. ಯಾಕಂದರೆ ಮಿಷಿನಲ್ಲಿ ಪಾಲಿಷ್ ಮಾಡ್ತಾರಲ್ವ, ಅದು ಲೈಕ್ ಗ್ಯಾಸ್ ಥರ ಸ್ಪ್ರೇ ಹೋಗುತ್ತೆ, ಆ ಸ್ಪ್ರೇ ಇದ್ರ ಮೇಲೆ ಬಿದ್ದುಬಿಡುತ್ತೆ, ಆವಾಗ ಕಲರ್ ಶೇಡ್ ಆಗಿಬಿಡುತ್ತೆ ಹ್ಯಾಂಡಲ್ದು ಎಲ್ಲನೂ ಅಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ, ತೆಗೆದಿಟ್ಟು ಪಾಲಿಷ್ ಮಾಡ್ತಾರೆ. ಇನ್ನು ಇವರು ಹುಕ್ಸ್ ಮಾತ್ರ ಹಾಕಿದ್ರು. ನನಗೆ ಬೆಲ್ಸು ಹಾಕಬೇಕಾ ಅಂತ ಕೇಳಿದರು, ಬಟ್ ನಾನೇ ಬೆಲ್ಸ್ ಎಲ್ಲ ಬೇಡ, ಅದನ್ನು ನೆಕ್ಸ್ಟ್ ಎಲ್ಲ ಫಿನಿಷಿಂಗ್ ಲೆವೆಲಲ್ಲಿ ಇದ್ದಾಗ ಹಾಕಿರಂತೆ ಅಂತ ಹೇಳಿದ್ದೆ. ಹಾಗಾಗಿ ಅವರು ಬೆಲ್ಸ್ ಹಾಕೋದನ್ನು ಬಿಟ್ಟಿದ್ರು, ಅಂದರೆ ನಾವು ಹೇಳಿದ್ವಿ ಅಂತ ಅವರು ಬೆಲ್ಸ್ ಹಾಕಿಲ್ಲ, ಆಯಿತಾ. ಮತ್ತು ಈಗೆಲ್ಲ ಜಾಸ್ತಿ ಟ್ರೆಂಡಿಂಗಾಗಿ ದೇವ್ರ ಮನೆ ಅಂದರೆ ಪೂಜಾ ರೂಮ್ ಡೋರ್ ಬರ್ತಿದೆ, ಲೈಕ್ ಗ್ಲಾಸು ಆ ಥರ. ಸೊ ನಾವು ಆ ಥರ ಯಾಕೆ ಮಾಡಿಸಿಲ್ಲ ಅಂದರೆ ಮೈಂಟೆನೆನ್ಸ್ ಕಷ್ಟ ಅಂತ. ಬಟ್ ಕೆಲವೊಬ್ಬರು ಎಲ್ಲ ಹೇಳಿದ್ರು ಆ ಗ್ಲಾಸ್ ಏನಾದರೂ ಅಂದರೆ ಓಪನ್ ಮಾಡ್ತಾ ಒಂಚೂರು ಏನಾದರೂ ಹೆಚ್ಚು ಕಮ್ಮಿ ಆದರೆ ಲೈಕ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ, ಅದೆಲ್ಲ ಬಾಳಿಕೆ ಬರೋದಿಲ್ಲ ಅಂತ ಹೇಳಿದರು. ಅಂದರೆ ಎಸ್ಪೆಷಲಿ ಚಿಕ್ಕ ಮಕ್ಕಳಿರೋ ಮನೇಲಿ ಆ ಥರ ಕಾಮನ್ನಾಗಿ ಆಗೇ ಆಗುತ್ತಲ್ವಾ. ಸೊ ಹಾಗಾಗಿ ಇದು ಟ್ರೆಂಡಿಂಗ್ ಅಂತ ಹೋದರೆ ಆ ಥರ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಮರದ್ದೇ ಮಾಡಿಸಿದ್ದು. ಈಗೆಲ್ಲ ಜಾಸ್ತಿ ಕಾಮನ್ನಾಗಿ ಮತ್ತು ಟ್ರೆಂಡಿಂಗಾಗಿ ಈ ಗ್ಲಾಸ್ ಡೋರ್ಸೇ ಮಾಡಿಸ್ತಿದ್ದಾರೆ. ಅದು ಅವ್ರವ್ರ ಚಾಯ್ಸ್ ಅಲ್ವಾ, ಏನೂ ಮಾಡೋಕ್ಕಾಗೋದಿಲ್ಲ. ಬಟ್ ನಮಗಿದು ಬೆಸ್ಟ್ ಅಂತ ಅನ್ನಿಸ್ತು, ಬಾಳಿಕೆನೂ ಬರುತ್ತೆ, ಬೆಸ್ಟ್ ಅಂತ ಅನ್ನಿಸ್ತು. ಹಾಗಾಗಿ ನಾವು ಇದನ್ನೇ ಚೂಸ್ ಮಾಡ್ಕೊಂಡ್ವಿ. ಇನ್ನು ಗ್ಲಾಸ್ ವಿಚಾರದಲ್ಲಿ ನಾನು ಸುಮಾರು ವಿಡಿಯೋಗಳಲ್ಲಿ ನಿಮ್ಗೆ ಹೇಳಿದ್ದೀನಿ ಪ್ಲೈನ್ ಗ್ಲಾಸೇ ಹಾಕ್ಸಿರೋದು ಅಂತ. ಪ್ಲೈನ್ ಗ್ಲಾಸ್ ಅಂದರೆ ಹೊರಗಡೆಯಿಂದ ನೀಟಾಗಿ ನೋಡ್ಬೋದು, ಪ್ಲಸ್ ನೋಡೋಕ್ಕೂ ಡೀಸೆಂಟಾಗಿರುತ್ತೆ ಅಂತ ಪ್ಲೈನ್ ಗ್ಲಾಸ್ ಹಾಕ್ಸಿದ್ದು. ಇನ್ನು ಮೇಲೆ ರೂಮು ಒಂದು ಕೂಡ ರೆಡಿಮೇಡ್ ಡೋರ್ಸೇ ಇತ್ತು. ಆ ಮೇಲೆ ರೂಮ್ ಕೂಡ ರೆಡಿಮೇಡ್ ಡೋರ್ ಇರೋದ್ರಿಂದ ಅದನ್ನು ಹೋಗಿ ಫಿಟ್ ಮಾಡ್ಕೊಬಂದರು. ಅದು ಕೆಲವೊಬ್ರು ಹೇಳ್ತಾರೆ ಬಾಳಿಕೆ ಬರಲ್ಲ ಅಂತ, ಕೆಲವೊಬ್ರು ಹೇಳ್ತಾರೆ ಬಾಳಿಕೆ ಬರುತ್ತೆ ಅಂತ. ಬಟ್ ನನಗೆ ಗೊತ್ತಿಲ್ಲ, ಅವರು ಬಾಳಿಕೆ ಬರುತ್ತೆ ಅಂತಲೇ ಕೊಟ್ಟಿದ್ದಾರೆ. ಅದನ್ನ ನೋಡಬೇಕು, ಆಯಿತಾ. ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಿದ್ರೇ ಅಲ್ವಾ ಗೊತ್ತಾಗೋದು. ಇನ್ನು ಇದು ಬಂದು ವಾಶ್ರೂಮ್ಗೆ ಡೋರು. ಇಲ್ಲಿ ವಾಶ್ರೂಮ್ಗೆ ನಾನು ಫೈಬರ್ದು ಹಾಕ್ಸಿಲ್ಲ, ಫೈಬರ್ದು ಹಾಕ್ಸಿದ್ರೆ ಬೇಗ ಹೋಗ್ಬಿಡುತ್ತೆ, ಲುಕ್ ವೈಸ್ ಚೆನ್ನಾಗಿರೋದಿಲ್ಲ ಅಂದ್ಬಿಟ್ಟು ಈ ಡೋರನ್ನು ಹಾಕ್ಸಿದ್ದೀನಿ. ಇನ್ನು ಮೈಂಡೋರ್ ಫಿಟ್ಟಿಂಗ್ಸು ಮತ್ತು ಬ್ಯಾಕ್ ಹ್ಯಾಂಡಲ್ಲು ಮತ್ತು ಡೋರ್ ಲಾಕ್ ಇದೆಯಲ್ಲ, ಲಾಕು ಅದೆಲ್ಲ ಮಾಡೋ ಅಷ್ಟರಲ್ಲೇ ಟೈಮ್ ಆಗೋಯಿತು. ಇದು ಇವಾಗ ಲಾಕ್ಗೆ ಮಾಡ್ತಾಯಿರೋದು. ಲಾಕ್ಗೆ ಮಾಡೋ ಅಷ್ಟರಲ್ಲಿ ಒಂದು 1/2 ಅವರೇ ಆಗೋಯಿತು. ಮೈಂಡೋರ್ಗೆ ಫಿಟ್ಟಿಂಗ್ಸ್ಗೆ 1/2 ಅವರ್ ಆಗೋಯಿತು. ಎಷ್ಟು ಜಾಸ್ತಿ ಟೈಮಿಂಗ್ ಆಯಿತು, ಯಾಕಂದರೆ ಜಾಸ್ತಿ ಇಂಪಾರ್ಟೆಂಟ್ ಅಲ್ವಾ ಇದು. ಸೊ ಹಾಗಾಗಿ ಅಷ್ಟೊತ್ತಾಗೋಯಿತು. ಸೊ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಕಾಮೆಂಟಲ್ಲೇ ಕೇಳಿ. ನನಗೆ ಗೊತ್ತಿರೋದು, ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದನ್ನ ಅಷ್ಟೇ ನಾನು ಹೇಳ್ತಿದ್ದೀನಿ, ಆಯಿತಾ. ಬೇರೆ ಅವ್ರ ಹತ್ರ ಕೇಳಿ ಅಂದರೆ ಲೈಕ್ ಬೇರೆಯವ್ರಿಗಾಗಿರೋ ಎಕ್ಸ್ಪೀರಿಯೆನ್ಸ್ ಅನ್ನೋದಕ್ಕಿಂತ ಹೆಚ್ಚು ನನಗಾಗಿರೋ ಎಕ್ಸ್ಪೀರಿಯೆನ್ಸನ್ನು ಮಾತ್ರ ಶೇರ್ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿ ಅದೇನೋ ಹೇಳ್ತಾರಲ್ಲ, ಯಾವುದು ತಪ್ಪು ಯಾವುದು ಸರಿ ಅಂತ ಹೇಳಲಿಕ್ಕೆ ಬರಲ್ಲ. ಎಕ್ಸ್ಪೀರಿಯೆನ್ಸ್ ಆಗಿರೋದನ್ನು ಅಷ್ಟೇ ಹೇಳ್ತಿದ್ದೀನಿ, ಅದು ಬಿಟ್ಟರೆ ಇನ್ನೇನು ವಿಡಿಯೋದಲ್ಲಿ ಹೇಳ್ತಾ ಇಲ್ಲ. ಸೊ ನಿಮಗೇನಾದ್ರು ತಪ್ಪು ಅನಿಸಿದ್ರೆ ಅದು ನನಗೆ ಗೊತ್ತಿಲ್ಲ. ನಮ್ಮ ಮನೆ ಕೆಲಸದಲ್ಲಿ ನನಗಾಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಅಷ್ಟೇ ನಾನು ಶೇರ್ ಮಾಡ್ಕೊತಿದ್ದೀನಿ. ಇದು ನಿಮ್ಮೆಲ್ಲರಿಗೂ ಸ್ಟಾರ್ಟಿಂಗಿಂದ ಗೊತ್ತಿರುತ್ತೆ ಅಂತಲೇ